ನೇಮಕಾತಿಗಳಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನ ತಡೆಗಟ್ಟಿ ಬೇಕೇ ಬೇಕು ರಾಜ್ಯದ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಲು ಆಗ್ರಹಿಸಿ ಮನವಿ. ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದು ಬೆಳಗ್ಗೆ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಶಾಂತಿಯುತ ಹೋರಾಟವನ್ನು ನಡೆಸಿದರು. ಅದನ್ನು ನಿರಂತರ ಮಾಡುತ್ತೆ, ಉದ್ಯೋಗಗಳನ್ನು ಮುಚ್ಚಿ ಹಾಕುತ್ತೆ. ನಾವು ಪ್ರಶ್ನೆ ಮಾಡಬೇಕಾಗಿದೆ ಸ್ವಾಮಿ, ನಾವು ನಿಮ್ಗೆ ಭಿಕ್ಷೆ ಬಿಡ್ತಾ ಇಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಉದ್ಯೋಗ ನಮ್ಮ ಹಕ್ಕು, ಉದ್ಯೋಗ ಪುರುಷ ಲಕ್ಷಣಂ, ಉದ್ಯೋಗ ಜೀವನೋಪಾಯಕ್ಕೆ ಒಂದು ಮಾರ್ಗ. ಹಾಗಾಗಿ ನಮ್ಮ ಸ್ಕಿಲ್ಗೆ ತಕ್ಕಂತ ಕಳೆದ ಡಿಸೆಂಬರ್ ಇಂದ ಕೂಡ ಇಡೀ ರಾಜ್ಯದಲ್ಲಿ ಹೋರಾಟಗಳು, ಯುವಜನ ಬೀದಿಗಿಳಿದು ಹೋರಾಟಗಳು ಕಟ್ತಾ ಇದ್ದಾರೆ. ಸುಮಾರು ಕರ್ನಾಟಕದ ಸರ್ಕಾರದಲ್ಲೇ, ರಾಜ್ಯ ಸರ್ಕಾರದಲ್ಲಿ 2,84,841 ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವಂತೆ ಸರ್ಕಾರನೇ ಹೇಳುತ್ತೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಸಹ ಸುಮಾರು ನಿಯರ್ಲಿ 10 ಲಕ್ಷ ಕೆಲಸಗಳು, 10 ಲಕ್ಷ ಜಾಬ್ಗಳು ವೇಕೆನ್ಸಿ ಇದಾವೆ. ಮತ್ತು ಫಿಲಪ್ಮೆಂಟ್ಗಳ ಬಗ್ಗೆ ಯಾವುದೇ ಕ್ರಮಗಳಿಲ್ಲ. ಪ್ರತಿ ವರ್ಷ ಕೂಡ ರಿಟೈರ್ಡ್ ಆಗಿರ್ಮೆಂಟ್ ಪೋಸ್ಟ್ಗಳು ಖಾಲಿ ಉಳಿತವೆ, ಅವು ಮತ್ತೆ ಫಿಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಇನ್ನೊಂದು ಕಡೆ ಒಂದಲ್ಲ ಒಂದು ಹೆಸರಲ್ಲಿ, ಕರಪ್ಷನ್ ಹೆಸರಲ್ಲಿ ಸರ್ಕಾರಗಳು ಮತ್ತು ಉದ್ಯೋಗನ ಮತ್ತು ಲಾಸ್ಟ್ ಲಂಚ ಕೊಟ್ಟರೆ ಮಾತ್ರ ಕೆಲಸಗಳು ಕೊಡುವಂಥ ಒಂದು ಇದಕ್ಕೆ ಇಳಿದು ಬಿಟ್ಟಿದ್ದಾವೆ. ಅದನ್ನು ಪ್ರಶ್ನೆ ಮಾಡಿ ಅಕ್ರಮ ಭ್ರಷ್ಟಾಚಾರ ತಡೆಗಟ್ಟಿ ನೇಮಕಾತಿಗಳಲ್ಲಿ ಅಂತ ಒಂದು ಬೇಡಿಕೆ. ಹಾಗೆಯೇ ಕಳೆದ ಡಿಸೆಂಬರ್ನಿಂದ ಹೋರಾಟಗಳಾದಮೇಲೆ ಸರ್ಕಾರನೇ ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು 2,84,000 ಹುದ್ದೆಗಳಲ್ಲಿ ಸುಮಾರು 56,000 ಹುದ್ದೆಗಳನ್ನು ಫಿಲಪ್ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದರಲ್ಲಿ ಆಗಲೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸುಮಾರು 26,000 ಜಾಬ್ಗಳಿಗೆ ಆರ್ಥಿಕ ಇಲಾಖೆಯಿಂದ ಕೂಡ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬಟ್ ಆದರೆ ನೋಟಿಫಿಕೇಶನ್ ಕರೀತಾ ಇಲ್ಲ. ಬಟ್ ಅದನ್ನು ಆದಷ್ಟು ಬೇಗ ಆಗಬೇಕು. ಎಷ್ಟೋ ಯಾಕಂದರೆ ಕೋವಿಡ್ ಆದ್ಮೇಲಿಂದ ಕೂಡ ಯುವಕರು ಜಾಬ್ಗೋಸ್ಕರ ಬಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ಫಿಲಪ್ಮೆಂಟ್ ಇಲ್ಲ, ಅವ್ರ ವಯಸ್ಸು ಮೀರ್ತಾ ಇದೆ, ಏಜ್ ಲಿಮಿಟ್ ಕ್ರಾಸ್ ಆಗ್ತಿದೆ. ನಮ್ಮ ಹೋರಾಟದಲ್ಲಿ ಆ ಬೇಡಿಕೆ ಕೂಡ ಅಚೀವ್ ಆಗಿದೆ. ನಾವು ಏಜ್ ಲಿಮಿಟ್ ಕೋವಿಡ್ ಆದಮೇಲೆ 3 ವರ್ಷ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು. ಅದು ಎದಕ್ಕೂ ಸಾಕಾಗಲ್ಲ, 5 ವರ್ಷ ಮಿನಿಮಮ್ ಕನಿಷ್ಠ ಇವತ್ತೇನಂತಾರಲ್ಲ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಂತ ಹೋರಾಟ ಆದಮೇಲೆ ಅದು ಬೇಡಿಕೆ ಅಚೀವ್ ಆಗಿದೆ. ಈ ಥರ ಹಲವಾರು ಹೋರಾಟದಿಂದ ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ. ಯಾವುದೇ ಸರ್ಕಾರ ಗಿಫ್ಟ್ ಕೊಡಲ್ಲ. ಎಲ್ಲರೂ ಕೂಡ ಬಂಡವಾಳಶಾಹಿಗಳು, ದೊಡ್ಡ ಶ್ರೀಮಂತರ ಪರವಾಗಿರುವಂಥ ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಯುವಜನ ಸಂಘಟನೆ ಇಡೀ ದೇಶದಾದ್ಯಂತ ನಮ್ಮ ಅಖಿಲ ಭಾರತ ಕರೆಯ ಮೇರೆಗೆ ಸಹಿ ಸಂಗ್ರಹಣ ಅಭಿಯಾನ ನಾವು ಇಡೀ ದೇಶದಲ್ಲಿ ಲಕ್ಷಾಂತರ ಸೈನ್ಯಗಳನ್ನ, ಕೋಟ್ಯಾಂತರ ಸೈನ್ಯಗಳನ್ನ ಸಂಗ್ರಹಿಸಿ ಸರ್ಕಾರದ ಮೂಲಕ, ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಪ್ರಧಾನಮಂತ್ರಿ ಅವರಿಗೆ ಸಬ್ಮಿಟ್ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ನಾವು ಸಬ್ಮಿಟ್ ಮಾಡಿ ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗನೆ ಈಡೇರಿಸಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಜಗದೀಶ್, ಜಿಲ್ಲಾ ಕಾರ್ಯದರ್ಶಿ, AIDY. ಬಳ್ಳಾರಿಯ ಸಮಗ್ರ ಸುದ್ದಿಗಾಗಿ ಬಳ್ಳಾರಿ ವಾರ್ತೆ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.